ಇನ್ನು ಬಕ್ರೀದ್ ಹಬ್ಬದ ಹಿನ್ನೆಲೆ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕ ಶರಣು ಸಲ್ಗಾರ್ ಫೇಸ್ಬುಕ್ ನಲ್ಲಿ ಲೈವ್ ಅನ್ನು ಬಂದಿದ್ದಾರೆ. ಬಕ್ರೀದ್ ಹಬ್ಬ ಬರ್ತಿದ್ದಂತೆ ಮನಸ್ಸಿಗೆ ನೋವಾಗುತ್ತೆ. ಮುಸ್ಲಿಂ ಬಾಂಧವರು ಬಕ್ರೀದ್ ಆಚರಿಸುವ ಕೆಟ್ಟ ರೀತಿ ನೋವು ಕೊಡ್ತದೆ. ಹಿಂದೆ ಒಬ್ಬ ಮುಸ್ಲಿಂ ಸಂತ ದೇವರಿಗಾಗಿ ತನ್ನ ಮಗನನ್ನ ಬಲಿ ಕೊಡಲು ಹೋದಾಗ ದೇವರು ಅವನ ತ್ಯಾಗವನ್ನ ಮೆಚ್ಚಿ ಬಲಿ ತೆಗೆದುಕೊಳ್ಳುವುದಿಲ್ಲ. ಇದರ ಪ್ರತೀಕವೇ ಬಕ್ರೀದ್. ಮುಂದೆ ಈ ಸಮಯದಲ್ಲಿ ಬಲಿ ಕೊಡುವ ಪದ್ಧತಿ ಆರಂಭವಾಗುತ್ತೆ. ಮುಂದೆ ಅನೇಕ ಸರ್ಕಾರಗಳು ಬಲಿ ಕೊಡುವುದು ಸಲ್ಲ ಅಂತ ಕಾನೂನು ಮಾಡಿದ್ವು. ಆದ್ರೆ ಮುಂದಿನ 72 ಗಂಟೆಗಳ ಕಾಲ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕನಾಗಿ ಒಂದೇ ಒಂದು ಗೋವಿಗೂ ಕೂಡ ಅನ್ಯಾಯವಾಗಲು ಬಿಡುವುದಿಲ್ಲ. 72 ಗಂಟೆಗಳ ಕಾಲ ಹಗಲು ರಾತ್ರಿ ಎನ್ನದೇ ಹದ್ದಿನ ಕಣ್ಣಿಟ್ಟು ಗೋಮಾತೆಯನ್ನ ಕಾಯ್ತೀನಿ. ಬಕ್ರೀದ್ ಸಮಯದಲ್ಲಿ ಗೋ ಹತ್ಯೆ ನಡೆಯದಂತೆ ಎಚ್ಚರಿಕೆ ವಹಿಸ್ತೀನಿ ಅಂತ ಶಾಸಕ ಶರಣು ಸಲ್ಗಾರ್ ಫೇಸ್ಬುಕ್ ಲೈವ್ ನಲ್ಲಿ ಹೇಳಿರುವಂತದ್ದು. ಆದ್ರೆ ಶಾಸಕ ಶರಣು ಸಲ್ಗಾರ್ ಅವರು ಕೇವಲ 70 ಗಂಟೆಗಳ ಕಾಲ ಗೋಮಾತೆಯ ರಕ್ಷಣೆ ಮಾಡಿದ್ರೆ ಸಾಲದು, 365 ದಿನಗಳ ಕಾಲ ಕೂಡ ಗೋಮಾತೆಯ ರಕ್ಷಣೆಗೆ ಇಳಿಯಬೇಕು. ಯಾಕಂದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ನೀವು ಈ ಕಾರ್ಯವನ್ನ ಮಾಡಿದ್ರೆ ಇನ್ನಿತರಿಗೂ ಕೂಡ ಸ್ಫೂರ್ತಿ ಸಿಗುತ್ತೆ. 72 ಗಂಟೆಗಳ ಕಾಲ ಮಾಡ್ತಾ ಇದ್ರೆ ಸ್ವಾಗತಾರ್ಹ. ಆದ್ರೆ 375 ದಿನಗಳ ಕಾಲ ನಿಗಾ ವಹಿಸಿದ್ರೆ ಮತ್ತಷ್ಟು ಸ್ವಾಗತಾರ್ಹ. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್. ನಾನು ಇವತ್ತು ವಿಶೇಷವಾಗಿ ಫೇಸ್ಬುಕ್ ನಲ್ಲಿ ಲೈವ್ ಬಂದು ಮಾತನಾಡಲಿಕ್ಕೆ ಕಾರಣ, ಇನ್ನೇನೋ 48 ಗಂಟೆನೋ ಅಥವಾ 72 ಗಂಟೆಯಲ್ಲಿ ಬಕ್ರೀದ್ ಹಬ್ಬ ಬರ್ತಿದ್ದಂಗೆ ನಮ್ಗೆ ಎಲ್ಲೋ ಒಂದ್ ಕಡೆ ಒಂದು ಮನಸ್ಸಿನ ಮೂಲೆಯೊಳಗ ಮನಸ್ಸು ಭಾರ ಆಗ್ತದೆ, ನೋವಾಗ್ತದೆ ನಮ್ಗೆ. ಏನಪ್ಪ, ಅನೇಕ ಮುಸ್ಲಿಂ ಬಾಂಧವರು, ಇಸ್ಲಾಮಿನ ಸಹೋದರರು ಆ ಬಕ್ರೀದ್ ಆಚರಣೆ ಮಾಡ್ತಕ್ಕಂಥ ಕೆಟ್ಟ ರೀತಿ ನಮ್ಮೆಲ್ಲರಿಗೂ ನೋವನ್ನು ತಂದುಕೊಡ್ತದೆ. ಬಕ್ರೀದ್ ಯಾವ ರೀತಿ ಆಚರಣೆ ಮಾಡಬೇಕು, ಬಕ್ರೀದ್ ಇವರಿಗೆ ಕೊಟ್ಟಂತ ಸಂದೇಶವೇನು? ಒಂದು ಕಾಲದಲ್ಲಿ ಇಸ್ಲಾಮಿನ ಒಬ್ಬ ಸಂತನಿಗೆ ಪರೀಕ್ಷೆಯನ್ನ ಮಾಡ್ತಾರೆ. ನಿನ್ನ ದೇವರು ಬೇಕೋ ನಿನ್ನ ಮಗ ಬೇಕು ಅಂದಾಗ, ನನಗೆ ದೇವರು ಬೇಕು ಅಂತ ಹೇಳಿ ತನ್ನ ಮಗನಿಗೆ ಬಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಒಪ್ಕೊಳ್ತಾನೆ ಆ ಇಸ್ಲಾಮಿನ ಒಬ್ಬ ಸಂತ. ದೇವರು ಅವನ ಸ್ಯಾಕ್ರಿಫೈಸ್ ಅನ್ನ, ಅವನ ತ್ಯಾಗವನ್ನ ಮೆಚ್ಚಿ ಅವನ ಮಗನಿಗೆ ಬಲಿ ತಗೊಳ್ಳೋದಿಲ್ಲ. ಇದರ ಪ್ರತೀಕ ಬಕ್ರೀದ್. ವಿಶೇಷವಾಗಿ ನಾವು ಬಲಿಗೊಂದು ಬೆಳಕು ಅಂತಕ್ಕಂಥ ನಾಟಕ, ಬಾಪುಗೌಡ ಸಾದಲ್ಗಿಯವರ ಬಲಿಗೊಂದು ಬೆಳಕು ನಾಟಕವನ್ನ ತಾವು ನೋಡಿದ್ದೇ ಆದಲ್ಲಿ ಸ್ನೇಹಿತರೆ. ಒಂದು ಕಾಲದಲ್ಲಿ ಆ ನಾಟಕವನ್ನ ನೋಡಿದ ಆ ಪ್ರಕರಣ ಯಾವ ರೀತಿ ಅನಿಸ್ತದಂದ್ರ, ಆ ನಾಟಕದೊಳಗ ಈ ಯಾಕೆ ಬಕ್ರೀದ್ ಈ ರೀತಿ ಆಚರಣೆ ಮಾಡ್ತಾರಲ್ಲ ಆ ನಾಟಕದಲ್ಲಿ ತೋರಿಸ್ತಾನ. ಏನಂದ್ರ, ಒಬ್ಬ ಮೇಲ್ಜಾತಿಯವನಿಗೆ ಕೆಳಜಾತಿಯವ ಅತ್ಯಂತವಾಗಿ ಕ್ರೂರವಾಗಿ ತೊಂದರೆಯನ್ನು ಕೊಟ್ಟಾಗ ಅಲ್ಲಿಯ ಪಂಚಾಯಿತಿ ಅವನಿಗೆ ಬಲಿ ಕೊಡಬೇಕು ಅಥವಾ ಅವನಿಗೆ ಕಡ್ದಾಕ್ಬೇಕಂತಕ್ಕಂಥ ಶಿಕ್ಷೆ ಕೊಡ್ತದೆ. ಆವಾಗ ಕೊನೆಗೆ ಆ ಪಂಚಾಯಿತಿ ತೀರ್ಮಾನಕ್ಕೆ ಬರ್ತದೆ, ನೀವು ಅವನಿಗೆ ಬಲಿ ಕೊಟ್ಟರ ಶಾಶ್ವತ ಪರಿಹಾರ ಇಲ್ಲ, ಅದರ ಪರವಾಗಿ ಅವನಿಗೆ ನಾವು ಉಳಿಸಿ ಸೊಕ್ಕಿನ ಕ್ವಾಣವನ್ನು ಕಡಿಬೇಕಂತ ಹೇಳಿ ನಿರ್ಧಾರ ಮಾಡ್ತದ ಆ ಪಂಚಾಯಿತಿ. ಕ್ವಾಣ ಕಡಿತಕ್ಕಂಥ ಸಂಸ್ಕೃತಿ ಅವತ್ತಿಗೆ ಪ್ರಾರಂಭ ಆಗ್ತದ. ಅಂದಿನ ಹಿಡಿದು ಅದರ ಪ್ರತೀಕವಾಗಿನೂ ಕೂಡ ಬಕ್ರೀದ್ನಲ್ಲಿ ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದು ನಾವು ಬಹಳಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ಬರ್ತಕ್ಕಂಥ ದಿನಗಳಲ್ಲಿ ಅನೇಕ ಸರ್ಕಾರಗಳು, ನಮ್ಮ ಸರ್ಕಾರಗಳು ಬಲಿ ಕೊಡ್ತಕ್ಕಂಥದ್ದು 100ಕ್ಕೆ 100 ಸಲ್ಲದು ಕಾನೂನು ಮಾಡಿದ್ದು ನಾವು ಯಾರು ಮರೆಯುವಂತಿಲ್ಲ. ಹಾಗಾಗಿ ಸಮಸ್ತ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಬೀದರ್ ಜಿಲ್ಲೆಯ ಎಲ್ಲ ನನ್ನ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ, ಬಜರಂಗ ದಳದ ಕಾರ್ಯಕರ್ತರಿಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ದೇಶಭಕ್ತರಿಗೆ, ಈ ನೆಲದ ಶಾಸಕನಾಗಿ, ಸೇವಕನಾಗಿ ನಿಮ್ಮೆಲ್ಲರನ್ನ ವಿನಂತಿಯನ್ನು ಮಾಡ್ತೇನೆ. ನಾನು ಬಸವ ಕಲ್ಯಾಣದ ಶಾಸಕನಾಗಿ ಬಸವ ಕಲ್ಯಾಣದ ಯಾವ ಮೂಲೆಯಲ್ಲೂ ಕೂಡ ಒಂದು ಗೋವಿಗೂ ನಾನು ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ. ಆ ರೀತಿ ಇನ್ನು ಬರ್ತಕ್ಕಂಥ 48 ಗಂಟೆ 72 ಗಂಟೆ ನಾನು ಹಗಲ ರಾತ್ರಿ ಹದ್ದಿನ ಕಣ್ಣಿಟ್ಟು ಗೋವುಗಳು, ಗೋ ಮಾತೆ
ತಾಯಿ ಅಂತ ಹೇಳಿ ನಾವು ಕರಿತೀವಿ. ಯಾವ್ದಾರ ಹಾಲನ್ನ ಉಂಡು ಇಷ್ಟು ನಾವು ಎತ್ತರಕ್ಕೆ ಬೆಳೆದಿದ್ದೇವೋ ಅವುಗಳಿಗೆ ಸಂಹಾರ ಮಾಡ್ತಕ್ಕಂಥದ್ದು ಒಂದು ವೇಳೆ ನಾವು ನೋಡಲು ಸುಮ್ ಕುಂತೀವಿ ಅಂದ್ರೆ ಬಹುತೇಕ ಇದಕ್ಕಿಂತ ಅನ್ಯಾಯ ಮತ್ತೊಂದಿಲ್ಲ. ಹಾಗಾಗಿ ತಾವು ಅನೇಕ ಈ ರಾಜ್ಯದಲ್ಲಿ ಹೈದರಾಬಾದ್ನಲ್ಲಿ ನಮ್ಮ ಸ್ನೇಹಿತ ಶಾಸಕರು ಅಪ್ಪಟ ದೇಶಭಕ್ತ ರಾಜಾಶಿವ್ ಅವರು ಲೈವ್ ಮಾಡಿ ಎಷ್ಟು ಅನೇಕ ಎತ್ತುಗಳು ಆಕಳುಗಳು ಹೆಲ್ದಿ ಇರ್ತಕ್ಕಂಥವು ಮನಿ ಮುಂದೆ ಕಟ್ಟಿ ಕಡಿಲಿಕ್ಕೆ ತಯಾರಾಗಿದ್ದು ತೋರಿಸಿದ್ ನೋಡು ನಮ್ಗೆ ಹೊಟ್ಟಿಚ್ಚೂರು ಅಂತ ಸ್ನೇಹಿತರೆ. ಬೆಂಗಳೂರಿನೊಳಗ